MLC ರವಿಕುಮಾರ್ ಅವರು ಕನೆಕ್ಟೆಡ್ ಇದ್ದಾರೆ ಹೊರಗಿನಿಂದ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಹೇಳಿ ಭಾವಿಸ್ತಾ, ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ಇದು ವೈಯಕ್ತಿಕ ಹೇಳಿಕೆ, ಪಕ್ಷ ಏನಾದರೂ ನಿರ್ಧಾರ ತೆಗೆದುಕೊಳ್ಳಿ ಅನ್ನೋ ಕ್ಲಾರಿಫಿಕೇಶನ್ ಒಂದಿಗೆ ಹೇಳಿದ್ದಾರೆ. ಆಯಿತು, 45 ವರ್ಷ ಸುದೀರ್ಘ ರಾಜಕೀಯ ಅನುಭವ ಅವರಿಗಿದೆ, 8 ಬಾರಿ ಆಯ್ಕೆ ಆಗಿದ್ದಾರೆ, ಮೆಜಾರಿಟಿ ಕಾಂಗ್ರೆಸ್ ಪಕ್ಷಕ್ಕಿದೆ, ತೀರಾ ಮುಜುಗರದ ಸನ್ನಿವೇಶಕ್ಕೆ ಒಳಗಾಗೋದಕ್ಕಿಂತ ಅವ್ರು ರಾಜೀನಾಮೆ ಕೊಟ್ಟು ಗೌರವಯುತವಾಗಿ ಹೊರ ನಡೆದ್ರೆ ಬೆಟರು, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿಕೆ. ರವಿಕುಮಾರ್ ಸರ್, ಇಲ್ಲ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ನಾನು ಕಾಂಗ್ರೆಸ್ನಲ್ಲಿ ಸಭಾಪತಿ ಸ್ಥಾನವನ್ನ, ರಾಷ್ಟ್ರಪತಿ ಸ್ಥಾನವನ್ನ, ಸ್ಪೀಕರ್ ಸ್ಥಾನವನ್ನ ಕಾಂಗ್ರೆಸ್ನ ಲೆಟರ್ ನಲ್ಲಿ ಹೆಸರು ಕಳಿಸ್ಬಿಟ್ಟು ಇವ್ರನ್ನ ನೇಮಕ ಮಾಡ್ತೀವಿ, ನೀವು ಕೆಳಗಿಳಿರಿ ಅಂತ ಇಷ್ಟೊಂದು ರಾಜಕೀಕರಣಗೊಳಿಸದ ಈ ಒಂದು ಸ್ಥಾನನ? ಈಸ್ ಇಟ್ ಫೇರ್? ಇದೊಂದು ಸಾಂವಿಧಾನಿಕವಾಗಿರ್ತಕ್ಕಂಥ ಹುದ್ದೆ. ಆ ಹುದ್ದೆನ ಸಾಮಾನ್ಯವಾಗಿ ಎರಡೂ ಪಕ್ಷದವರು ಅಥವಾ ಪ್ರತಿಪಕ್ಷ ಆಡಳಿತ ಪಕ್ಷ ಇಬ್ರು ಸೇರ್ಕೊಂಡು ಯಾರಾಗ್ಬೋದು ಅಂತೇಳಿ ಸಮನ್ವಯ ಭಾವನೆಯಿಂದ ಆ ಪೋಸ್ಟ್ ಅನ್ನ ನಾವು ಆರಿಸ್ತೀವಿ. ಇದು ಸದನದ ಒಳಗಡೆ, ಹೊರಗಡೆ ಅಲ್ಲ. ಈವನ್ ಇಲ್ಲಿ ಯಾವುದೇ ಲೆಟರ್ ಹೆಡ್ ಅಲ್ಲಿ ಆ ಒಂದು ಹೆಸರನ್ನ ಕಳಿಸ್ಕೊಡೋದಿಲ್ಲ. ಈವನ್ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು, ಆ ಹೆಸರನ್ನ. ಆದ್ದರಿಂದ ಕಾಂಗ್ರೆಸ್ ಈ ರೀತಿ ಮಂತ್ರಿಗಳು ಏನು 19 ಜನರ ಮಂತ್ರಿಗಳನ್ನ ಹೆಸರು ಕಳಿಸ್ಕೊಡ್ತು, ಅದ್ರ ಜೊತೆನಲ್ಲಿ ಈ 4 ಜನರ ಹೆಸರನ್ನು ಕಳಿಸ್ಕೊಡ್ತಕ್ಕಂಥದ್ದು ಇದು ಮಾತೆತ್ತಿದ್ರ ಸಂವಿಧಾನ, ಮಾತೆತ್ತಿದ್ರ ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದೆಯಲ್ಲ ಕಾಂಗ್ರೆಸ್ಗೆ ನಾಚಿಕೆ ಆಗಲ್ವಾ? ಅಲ್ಲ ರವಿಕುಮಾರ್ ಸರ್, ಕ್ಷಮೆ ಇರಲಿ, ಈಗ ವೆರಿ ಸ್ಟ್ರೇಟ್ ಫಾರ್ವರ್ಡ್ಲಿ ಪ್ರಶ್ನೆ ಕೇಳಬೇಕು ಅಂತಂದ್ರೆ, ಆಯ್ತಪ್ಪ AICC ಲೆಟರ್ ಹೆಡ್ಡು ಪಬ್ಲಿಕ್ ಡೊಮೈನಿಗೆ ಬಂದ್ಬಿಡ್ತು, ಮಾಧ್ಯಮಗಳ ಕೈಗೆ ಸಿಕ್ಬಿಡ್ತು, ಹಿಂಗಾಗಿ ಇವತ್ತು ಈ ಚರ್ಚೆ ಮಾಡ್ತಾ ಇದ್ದೀರಿ ತಾವು ಹಾಗೆ JDS ಪಕ್ಷದವರು. ಬಟ್ ಯಾವ ಪಕ್ಷದಲ್ಲಿ ಹೈಕಮಾಂಡ್ನ ಅಪ್ಪಣೆ ಇಲ್ಲದೆ ಸ್ಪೀಕರು ಅಥವಾ ಚೇರ್ಪರ್ಸನ್ನು ಇವ್ರುಗಳ ಆಯ್ಕೆ ಅಥವಾ ಕಂಟೆಸ್ಟ್ ಮಾಡ್ಲಿಕ್ಕೆ ಅಭ್ಯರ್ಥಿ ಆಯ್ಕೆ ಯಾವ ಪಕ್ಷದಲ್ಲಿ ಹೈಕಮಾಂಡ್ನ ಅಣತಿ ಇಲ್ಲದೆ ಆಗಿದೆ ಸರ್? ನಿಮ್ಮಲ್ಲೂ ಕೂಡ ಅದೇ ಪದ್ಧತಿ ಅಲ್ವಾ? ಒಂದು ಕ್ಯಾಂಡಿಡೇಟ್ ಹಾಕ್ಬೇಕು ಅಂದ್ರೆ ಗ್ರಾಮ ಪಂಚಾಯತಿ ಲೋಕಲ್ ಬಾಡೀಸ್ ಅಲ್ಲಿ ಆಕ್ಚುಲಿ ಪಕ್ಷ ಚಿಹ್ನೆನೇ ಇರೋದಿಲ್ಲ. ಹಂಗಿದ್ರೂ ಕೂಡ ಆಯ್ಕೆ ಆಗ್ಬೇಕಾದ್ರೆ ಹೈಕಮಾಂಡ್ ಗಮನಕ್ಕೆ ತಂದೆ ಅಲ್ವಾ ಆಗೋದು ಇವೆಲ್ಲವೂ? ಅಲ್ಲ, ನಡೆಯುತ್ತೆ, ಲೆಟರ್ ಹೆಡ್ ನಲ್ಲಿ ನಡೆಯಲ್ಲ. ಲೆಟರ್ ಹೆಡ್ ನಲ್ಲಿ ನಡೆಯಲ್ಲ. ಥ್ಯಾಂಕ್ ಯು ಸರ್, ನೀವು ತುಂಬಾ ಆನೆಸ್ಟ್ ಆಗಿ ಉತ್ತರ ಕೊಟ್ರಿ. ನಡೆಯುತ್ತೆ, ಬಟ್ ಇದು ಲೆಟರ್ ಹೆಡ್ ನಲ್ಲಿ ನಡೆದಿದ್ದು ಒಂದು ಆಕ್ಷೇಪ. ನಡೆಯಲ್ಲ, ನಾನು ಒಪ್ಕೊಳ್ತೀನಿ, ಖಂಡಿತ ಒಪ್ಕೊಳ್ತೀನಿ. ಅಟ್ಲೀಸ್ಟ್ ಅಷ್ಟಕ್ಕಾದ್ರೂ ಗೌರವ ಕೊಡ್ಬೇಕು. ನಾವು ಲಜ್ಜೆಗೆಟ್ಟವರು, ನಮಗೇನ್ ಪ್ರಶ್ನೆನೇ ಇಲ್ಲ. ಅದನ್ನ ನಮಗೆ ಮೆಜಾರಿಟಿ ಇದೆ, ನೀವು ಬಿಟ್ಕೊಡಿ. ನಿಮಗೆ 8 ಸಾರಿ ಆಯ್ಕೆ ಆದ್ರೇನು, 10 ಸಾರಿ ಆಯ್ಕೆ ಆದ್ರೇನು, ಫೋನ್ ಮಾಡ್ತೀನಿ, ಕೆಳಗಿಳಿ. ನಿಮ್ದು ಅಚೀವ್ಮೆಂಟ್, ನಿಮ್ ಕೊಡುಗೆ, ನಿಮ್ ಪ್ರಜಾಪ್ರಭುತ್ವ, ನಿಮ್ ಮೌಲ್ಯಗಳು ತಗೊಂಡ್ ನಾನೇನ್ ಮಾಡ್ಲಿ? ಉಪ್ಪಿನಕಾಯಿ ಹಾಕೊಂಡ್ ನೆಕ್ಲಾ? ಹಾಗಾಗಿ ನಮಗೆ ಮೆಜಾರಿಟಿ ಇದೆ, ಗೌರವದಿಂದ ಕೆಳಗಿಳಿರಿ. ಇಲ್ಲ ಅಂತ ಹೇಳಿದ್ರೆ ನಾವು ಸದನದೊಳಗಡೆ ಮೆಜಾರಿಟಿ ಪ್ರೂವ್ ಮಾಡಿ ಕೆಳಗಿಳಿಸ್ತೀವಿ. ಈ ಒಂದು ದಾಷ್ಟ್ಯತೆ ಏನಿದೆಯಲ್ಲ, ಇದು ಸರಿಯಲ್ಲ. ಇದು ಸರಿ. ರವಿಕುಮಾರ್ ಸರ್, ನಿಮ್ಮ ಹತ್ರ ಸಮಯ ಇದ್ರೆ ಒಂದೇ ಒಂದು ರಿಯಾಕ್ಷನ್ ಮುಂದೆ ಹೇಳ್ತೀನಿ. ಹೇಳಿ ಸರ್. ಮಂತ್ರಿ ಪದವಿಯನ್ನು ಕೂಡ ಕೇಳಬೇಡಿ. ನೀವ್ ಬೇಜಾರಾಗ್ಬಿಟ್ರೆ ಮಂತ್ರಿ ಪದವಿನೂ ಕೇಳ್ಬೇಡಿ. ಬೇಜಾರಾಗ್ಬಿಟ್ಟು ನೀವು ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಹೇಳಿದ್ರೆ 2 ನಿಮಿಷದಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ. ಇವೆಲ್ಲ ಏನ್ ತೋರಿಸ್ತಾ ಇದೆ? ಮೆಜಾರಿಟಿ ಇದೆ, ಸುಮ್ನೆ ಬಾಯಿ ಮುಚ್ಕೊಂಡು ನಾವು ಅನೌನ್ಸ್ ಮಾಡಿದೀವಿ, ಒಪ್ಕೊಳ್ಳಿ. ಬ್ಲಾಕ್ ಮೇಲಿಂಗ್ ಬಗ್ಗಲ್ಲ ಅನ್ನೋ ಥರದಲ್ಲೂ ಇದನ್ನ ವಿಶ್ಲೇಷಣೆ ಮಾಡ್ಬೋದಲ್ಲ ಸರ್? ಅಂದ್ರೆ ಪಕ್ಷದ ಹೈಕಮಾಂಡ್ ನಿರ್ಧಾರಕ್ಕೆ ನೀವು ವಿರುದ್ಧವಾಗಿ ನಿಲ್ತೀರಿ ಅಂತಂದ್ರೆ ಈ ರೀತಿ ಬ್ಲಾಕ್ ಮೇಲ್ ತಂತ್ರಗಾರಿಕೆ ನಾವು ಬಗ್ಗೋದಿಲ್ಲ ಅನ್ನೋದು ಇರ್ಬೋದಲ್ಲ? ರಾಜೀನಾಮೆ ಕೊಡಿ, ಪರವಾಗಿಲ್ಲ. ಅಲ್ಲ, ಇರ್ಬೋದು. ಅಂದ್ರೆ ನೀವ್ ಎಂತೆಂತವ್ರನ್ನ ನೇಮಕ ಮಾಡಿದ್ರಿ? ಬಹಳ ಮೌಲ್ಯಯುತವಾಗಿರ್ತಕ್ಕಂಥವ್ರನ್ನ ನೇಮಕ ಮಾಡಿದಿರಾ? ನಾಗೇಂದ್ರ ಅವರು ಯಾಕೆ ನೇಮಕ ಮಾಡಿದ್ರಿ? ತೀರ್ಪು ಕೊಟ್ರ ನೀವು? ಸರಿ ತೀರ್ಪು ಸರಿ ಸರ್, ನಿಮ್ಮ ಹತ್ರ ಸಮಯ ಇದ್ರೆ ಇನ್ನೊಂದು ನಿಮಿಷ ಸರ್. JDS ವಕ್ತಾರರನ್ನ ಒಂದು ಪ್ರಶ್ನೆ ಕೇಳ್ಕೊಂಡು ನಿಮ್ಮ ಹತ್ರ ಇನ್ನೊಂದೇ ಒಂದು ಪ್ರಶ್ನೆಗೆ ಉತ್ತರ ಕೇಳೋಕಿದೆ ಸರ್, ಇಫ್ ಯು ಹ್ಯಾವ್ ಟೈಮ್. ಬಸವರಾಜ ಹೊರಟ್ಟಿ ಅಂತ ಹಿರಿಯರನ್ನ ಈ ತರ ನಡೆಸ್ಕೊಳ್ಬಾರ್ದು. ರೈಟ್.